ಬರ್ರಿ ಇವತ್ತು ಮೆಂತ್ಯ ಸೊಪ್ಪಿನ ಸಲಾಡ್ ಹೆಂಗೆ ಮಾಡೋದು ಅಂತ ನೋಡ್ರಿ. ಇದು ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ ರೀ, ಕಣ್ಣಿಗೆ ಅದು ಚಲೋ. ಮತ್ತು ನಮಗಿದು ರೊಟ್ಟಿಗೆ ದಿವಸ ನಮಗಿದು ಬೇಕೇ ಬೇಕ್ರಿ. ಇದು ಈ ಪಲ್ಯ ಸಲಾಡ್ ಫಿಕ್ಸ್ ಇರ್ತೈತಿ ನಮ್ದು ಡೈಲಿ ರೂಟೀನ್ ಒಳಗೆ. ಇದು ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದ್ಲಿಗೆ ನಾ ಭಾಳ ಅಂದ್ರೆ ಭಾಳ ಸಿಂಪಲ್ ರೀ, 3-4 ನಿಮಿಷದಲ್ಲಿ ಮುಗಿದು ಹೋಗ್ತೈತಿ. ನಾನು ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೆ. ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಸೌತೆಕಾಯಿ, ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಗಜ್ಜರಿ ತೊಗೊಂಡಿನಿ ರೀ. ಈಗ ಇದು ಏನು ಮಾಡೋಣ ಅಂತಂದ್ರೆ, ಮೊದಲಿಗೆ ಎಲ್ಲ ಸೊಪ್ಪು ನಾನಿಲ್ಲಿ ಮೊದಲೇ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ. ಈ ಗಜ್ಜರಿ ತೊಗೊಂಡು ತುರ್ಕೊಳಕತ್ತೀನಿ ರೀ. ಹಿಂಗೆ ಒಂದೊಂದು ಅಷ್ಟು ನೋಡ್ರಿ, ಒಂದು ಗಜ್ಜರಿ ತುರ್ಕೊಂಡಿನಿ. ಹಿಂಗೆ ನೀವು ಇದಕ್ಕೆ ಮುಲ್ಲಂಗಿನೂ ಹಾಕ್ಬೋದು ಮತ್ತು ಬೀಟ್ರೂಟ್ ಹಾಕ್ಬೋದು, ಅವು ಚಲೋ ಆಗ್ತಾವೆ. ಮತ್ತು ಇಲ್ಲಿ ಸೌತೆಕಾಯಿ ತುರಿಯಾಕತ್ತೀನಿ. ಮುಲ್ಲಂಗಿ ನಮ್ಮ ಮನ್ಯಾಗ ನಮ್ಮ ಹುಡುಗರು ತಿನ್ನೋದಿಲ್ಲ, ಸೊ ಹಾಗಾಗಿ ನಾ ಇಲ್ಲಿ ಮುಲ್ಲಂಗಿ ಹಾಕಿಲ್ಲ ರೀ. ಮುಲ್ಲಂಗಿ ಹಾಕಿದ್ರು ಭಾಳ ಚಲೋ ಆಗ್ತೈತಿ. ಮತ್ತು ಈಗ ಸೌತೆಕಾಯಿ ತುರ್ಕೊಂಡೆ. ಸೌತೆಕಾಯಿ ಆಗಡಾಗ ಏನು ಮಾಡಿ, ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿದ್ದೆ ರೀ. ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೀನಿ ರೀ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ. ಕೈಯಲ್ಲೇ ಚೂಟ್ ಹಾಕ್ರಿ ನಡೀತೈತಿ, ಸಣ್ಣಗೆ ಚೂಟ್ ಹಾಕಿದ್ರೆ ಸಾಕು. ಯಾಕಂದರೆ ಮೆಂತ್ಯ ಸೊಪ್ಪು ಇರ್ತೈತಿ, ಅದ್ರೊಳಗೆ ಹೊಕ್ಕೈತದ ನಡೀತೈತಿ. ಮತ್ತು ಈಗ ಏನು ಮಾಡೋಣಪ್ಪ ಅಂತಂದ್ರೆ, ನೆಕ್ಸ್ಟ್ ನಾ ಇಲ್ಲಿ ಅರ್ಧ ನಿಂಬು ತೊಗೊಂಡಿನಿ ರೀ. ನೀವು ನೋಡಿರಿ, ಟೊಮ್ಯಾಟೊ ಏನಾರ ಹುಳಿ ಭಾಳ ಇತ್ತು ಅಂದ್ರೆ ನಿಂಬು ಸ್ವಲ್ಪ ಕಡಿಮೆ ಮಾಡ್ಕೊರಿ. ಇಲ್ಲಿಕಂದ್ರೆ ಒಂದು ನಿಂಬೆಹಣ್ಣು ಹಾಕೋರಿ. ಟೊಮ್ಯಾಟೊ ಏನಾರು ಸ್ಕಿಪ್ ಮಾಡೋದಿತ್ತಂದ್ರೆ. ನಾ ಇಲ್ಲಿ ಅರ್ಧ ನಿಂಬು ತೊಗೊಂಡೀನಿ ರೀ. ಮತ್ತು ಇಲ್ಲಿ ಒಂದು ಟೊಮ್ಯಾಟೊ ತೊಗೊಂಡಿರಿ, ಮೀಡಿಯಮ್ ಸೈಜ್ ಐತಿ. ಬಾಳೆಹಣ್ಣು ಹಾಕಿ ನಿಂಬು ಹಾಕಿರೋದ್ರಿಂದ ಸ್ವಲ್ಪ ಟೊಮ್ಯಾಟೊ ಕಡಿಮೆ ಹಾಕೊಳಕತ್ತೀನಿ ರೀ ನಾ ಇಲ್ಲಿ. ಈಗ ನೆಕ್ಸ್ಟ್ ಉಪ್ಪು ನಿಮಗೆ ನೋಡ್ಕೊರಿ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೀವು ಇಲ್ಲಿ ಉಪ್ಪು ನೋಡ್ಕೊಳ್ರಿ. ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೀವು ಇದಕ್ಕೆ ಇನ್ನೇನೇನು ಸೇರಿಸ್ಕೋಬೋದಂದ್ರೆ, ನೀವು ಮುಲ್ಲಂಗಿ ತುರ್ದು ಹಾಕ್ಕೋಬೋದು ರೀ, ಚಲೋ ಆಗ್ತೈತಿ. ಬೀಟ್ರೂಟ್ ಹಾಕೊಂಡ್ರು ಚಲೋ ಆಗ್ತೈತಿ. ಹತ್ತರಕಿ ಸೊಪ್ಪು ಸಿಗ್ತೈತಿ ರೀ, ಅದು ಭಾಳ ಚಲೋ ಆಗ್ತೈತಿ. ಬೆಸ್ಟ್ ರೀ, ಹತ್ತರಕಿ ಸೊಪ್ಪು ಇಲ್ಲಿ ಸಿಗೋದಿಲ್ಲ, ನಮಗೆ ಇಲ್ಲಿ ಸಿಕ್ಕಿಲ್ಲ. ಸೊ ಹಂಗೆ ಹತ್ತರಕಿ ಸೊಪ್ಪು ಚಲೋ ಆಗ್ತೈತಿ ರೀ. ಈಗ ನಾವು ನಿಮಗೆ ತಾಟ್ ಹೆಂಗೆ ಹಚ್ಚೋದಂತ ತೋರಿಸ್ತೀನಿ ತಡೀರ. ನಮಗೆ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರ್ತೈತೆ ಹೆಂಗೆ ಹಚ್ಚೋದಂತ ಹೇಳಿ. ಈಗ ತೋರಿಸ್ತೀನಿ. ಮೊದಲಿಗೆ ನಾ ಇಲ್ಲಿ ರೊಟ್ಟಿ ಹಚ್ಚಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ ಚಟ್ನಿ ಹಚ್ಕೋತೀನಿ ರೀ. ಉಳ್ಳಾಗಡ್ಡಿ ಚಟ್ನಿ ಹಚ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಚಟ್ನಿಗೆ ಮೊಸರು ಕಾಂಬಿನೇಷನ್ ಭಾರಿ ಮಸ್ತ್ ಆಗ್ತೈತೆ ರೀ. ಉಳ್ಳಾಗಡ್ಡಿ ಚಟ್ನಿ ಹಾಕ್ಕೊಂಡು ಈಗ ಮೆಂತ್ಯ ಚಟ್ನಿ, ಇದು ಹೆಲ್ತಿಗೆ ಭಾಳ ಚಲೋ. ಇದು ಶುಗರ್ಗಾಗಲಿ ಎಲ್ಲದಕ್ಕೂ ಭಾಳ ಚಲೋ. ಸೊ ಹಾಗಾಗಿ ಇಲ್ಲಿ ನಮ್ಮದು ಹೆಲ್ದಿ ಊಟ ಇರ್ತೈತೆ ರೀ ನಮ್ಮ ಕಡೆ, ನಾರ್ತ್ ಕರ್ನಾಟಕ ಕಡೆ. ಮೆಂತ್ಯ ಚಟ್ನಿ ಹಚ್ಕೊಂಡು ಈಗ ನೆಕ್ಸ್ಟ್ ಏನೈತಲ್ಲ, ನಾ ಏನು ಸಲಾಡ್ ಮಾಡ್ಕೊಂಡಿದ್ನಲ್ಲ ರೀ, ಮೆಂತ್ಯ ಸೊಪ್ಪಿನ ಸಲಾಡ್, ನಾ ಈಗ ಅದು ಸಲಾಡ್ ಹಾಕೊಳಕತ್ತೀನಿ ನೋಡಿರಿ. ಹಿಂಗೆ ಮೆಂತ್ಯ ಸೊಪ್ಪು ಹಿಂಗೆ ಹಸಿದ ರೀ, ಭಾಳ ಚಲೋ ಅನಿಸ್ತೈತೆ ರೀ, ಕಣ್ಣಿಗೆ ಭಾಳ ಚಲೋ, ಹೆಲ್ತಿಗೆ ಭಾಳ ಚಲೋ. ಸೊ ಹಾಗಾಗಿ ಇದು ಬೇಕೇ ಬೇಕ್ರಿ ನಮಗೆ ಪ್ರತಿದಿನವೂ. ಮತ್ತು ನಮ್ಮ ಕಡೆ ಊಟದ ಜೋಡಿ ಒಂದು ಸ್ವೀಟ್ ಏನಾರ ಒಂದು ಬೇಕು, ಒಂದು ಸ್ವೀಟ್ ಒಂದು ಹಚ್ಕೋತೀವಿ. ಅದು ನೆಕ್ಸ್ಟ್ ನಾ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡೀನಿ ರೀ ಇವತ್ತು. ತೆಳ್ಳಗೆ ಬದ್ನಿಕಾಯಿ ಪಲ್ಯ ಹಚ್ಕೊಳಕತ್ತೀನಿ. ಇದು ಒಮ್ಮೆ ನಾ ಎಣ್ಗಾಯಿನೂ ಮಾಡಿ ತೋರಿಸ್ತೀನಿ ಅಂತ್ರಿ ಹೆಂಗೆ ಆಗ್ತೈತೆ ಅಂತೇಳಿ. ಇದು ಪಲ್ಯ ಭಾಳ ಚಲೋ ಆಗ್ತೈತಿ. ಮತ್ತೀಗ ಅದಕ್ಕೆ ಸ್ವಲ್ಪ ನಾನು ಸಾಂಬಾರು ತೊಗೊಂಡೀನಿ ರೀ. ಸಾಂಬಾರು ರೊಟ್ಟಿ ಜೋಡಿ ಚಲೋ ಅನಿಸ್ತೈತಿ, ಸಾಂಬಾರು ಹಚ್ಕೋತಾರೆ. ಮತ್ತು ನೆಕ್ಸ್ಟ್ ಇಲ್ಲಿ ಮೊಸರು ಸರ್ವ್ ಮಾಡಾಕತ್ತೀನಿ. ಮೊಸರು ಸರ್ವ್ ಯಾಕೆ ನಾ ಬೌಲ್ದಾಗ ಕೊಡಾಕತ್ತೀನಿ ಅಂತಂದ್ರೆ, ಚಟ್ನಿ ಪುಡಿಗಳು ಕೇಳಿ ಹಚ್ಚೋದಿರ್ತೈತಿ. ನಮ್ಮ ಕಡೆ ಚಟ್ನಿ ಪುಡಿ ಭಾಳ, ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಅಗಸಿ ಚಟ್ನಿ, ಪುಟಾಣಿ ಚಟ್ನಿ ಅಂತ ಇರ್ತಾವೆ. ಚಟ್ನಿ ಪುಡಿ ಅಷ್ಟು ಕೇಳಿ ಹಚ್ತೀವಿ, ಅಲ್ಲೇ ತಾಟ್ ಒಯ್ದು ಕೊಟ್ಟ. ಸೊ ಹಾಗಾಗಿ ಮೊಸರನ್ನ ನಾವು ಹಿಂಗೆ ಇದ್ರಾಗ ಕೊಡ್ತೀವಿ ರೀ, ಕೊರ್ದು ಬಟ್ಲಲ್ಲೇ. ಹಿಂಗೆ ನೋಡಿರಿ ಸೊಪ್ಪು ಎಷ್ಟು ಚೆಂದಾಗೈತಿ. ಹಿಂಗೆ ಒಮ್ಮೆ ಫುಲ್ ಆಲಿ ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಚಲೋ. ಎಲ್ಲ ಹೆಲ್ದಿ ಫುಡ್ ಅದ ಇದ್ರೊಳಗೆ. ಸೊ ಹಂಗಾಗಿ ಕ್ಯಾರೆಟ್ ಹೆಲ್ದಿ, ರೊಟ್ಟಿ ಹೆಲ್ದಿ, ಗಜ್ಜರಿ ಹೆಲ್ದಿ, ಮತ್ತು ಮೆಂತ್ಯ ಚಟ್ನಿ ಹೆಲ್ದಿ, ಮತ್ತು ಸಲಾಡ್ ಹೆಲ್ದಿ ಐತಿ, ಕರ್ಡ್ ಹೆಲ್ದಿ, ಎಲ್ಲನೂ ಹೆಲ್ದಿ ಫುಡ್ ಐತಿದು. ಸೊ ಹಾಗಾಗಿ ಒಮ್ಮೆ ತೋರಿಸ್ಬೇಕು ಅನ್ನೋದಿತ್ತು, ಹಾಗಾಗಿ ತೋರ್ಸಾಕತ್ತೀನಿ ರೀ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್.